ಕಾಯುವ ನಿನ್ನ ಎಂದೆಂದು ಕೈ ಬಿಡದೆ ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಇದುವರೆಗೆ ಕಾಯ್ದ ಇಮ್ಮಾನುವೇಲ ಎಂದೆಂದು ಕಾಯುವನು. ಕಣ್ಣೀರು ಚಿಂತೆಗಳು ಕಷ್ಟ ನಷ್ಟ ಬಂದರು ಆತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ಆತನ ನಾಮದಲ್ಲಿ ಎಲ್ಲವನ ಗೆಲ್ಲುವೆ. ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಕೀರ್ತನೆಗಳು 41 1-3 ವಚನದಲ್ಲಿ ನಾವು ನೋಡೋಣ. ದಿಕ್ಕಿಲ್ಲದವನನ್ನು ಪರಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು, ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಒಂದು ವಚನದಲ್ಲಿ ಮೊಟ್ಟ ಮೊದಲನೇದಾಗಿ ದಿಕ್ಕಿಲ್ಲದವ್ರನ್ನ ಪರಂಬರಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅನೇಕ ಸಾರಿ ನಾವು ಹೋಗ್ತಾ ಇರುವಾಗ ದಾರಿಯಲ್ಲಿ ಭಿಕ್ಷುಕರು ಬಂದು ನಮ್ಮ ಹತ್ರ ಕೇಳ್ತಾರೆ, ಅಕ್ಕ ನನಗೆ ಒಂದು ಏನಾದರೂ ಕೊಡಕ್ಕ ಅಂತೇಳಿ. ಒಂದು ದಿವಸ ನಾನು ಕಾರಲ್ಲಿ ಹೋಗ್ತಾ ಇರುವಾಗ ಒಂದು ಹುಡುಗ, ಅಕ್ಕ ನನಗೆ ಸ್ವಲ್ಪ ಹಣ ಬೇಕಕ್ಕ. ಏನಕ್ಕೆ ಬೇಕು ಮಗನೇ ಅಂದರೆ, ನನ್ನ ಚಪ್ಪಲಿ ಇಲ್ಲಕ್ಕ, ಚಪ್ಪಲಿ ಇರಲಿಲ್ಲ. ಅವ್ನು ಸ್ಕೂಲ್ ಹುಡುಗ ಪಾಪ. ಆ ಸ್ಕೂಲ್ ಯೂನಿಫಾರ್ಮಲ್ಲಿ ಅವನು ಭಿಕ್ಷೆ ಬೇಡ್ತಾ ಇದ್ದಾನೆ. ತುಂಬ ಬೇಜಾರಾಯಿತು. ನಾನು ಅಂದೆ, ಅಲ್ಲಿ ನಿಲ್ಲಿಸಿ, ನಡಿ ಮಗನೇ, ನಾನು ನಿನಗೆ ಚಪ್ಪಲಿ ಕೊಡಿಸ್ತೇನೆ ಅಂತ ಹೋದೆ. ಆವಾಗ ಅವನಿಗೆ ಅಷ್ಟು ಖುಷಿ ಆಯಿತು. ಪ್ರಿಯರೇ, ಅದು ನಾವು ಮಾಡುವಂಥದ್ದು ಒಂದು ಚಿಕ್ಕ ಹೆಲ್ಪ್ ಇರ್ಬೋದು, ಆದರೆ ಅದನ್ನು ರಿಸೀವ್ ಮಾಡುವಂಥ ವ್ಯಕ್ತಿ ದೇವರಿಗೆ ಎಷ್ಟು ಸ್ತೋತ್ರ ಹೇಳಿರ್ಬೋದು. ಆ ಸಮಯಕ್ಕೆ ನಾವು ಮಾಡುವಂಥದ್ದು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಜನರು ಬರ್ತಾರೋ ಗೊತ್ತಾಗಲ್ಲ. ಕೆಲವೊಮ್ಮೆ ನಾವು ಪ್ರಿಟೆನ್ಷನ್ ಮಾಡ್ಕೊಂಡು ಬರ್ತಾರೆ. ಸಮ್ ಪೀಪಲ್ ಜಸ್ಟ್ ಪ್ರಿಟೆಂಡ್ ಆ್ಯಂಡ್ ಕಮ್, ದೇ ಆರ್ ಆಲ್ ವೆಲ್ ಆಫ್. ಆದರೆ ನಮಗೆ ದೇವರು ನಮಗೆ ಡಿಸರ್ನಿಂಗ್ ಸ್ಪಿರಿಟ್ ಕೊಡಬೇಕಾಗುತ್ತೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 36-42 ವಚನದಲ್ಲಿ ಒಬ್ಬ ಒಳ್ಳೆ ಸ್ತ್ರೀಯ ಒಂದು ಸಾಕ್ಷಿಯನ್ನು ನಾವು ನೋಡ್ತೇವೆ. ಇಲ್ಲಿ ಈಕೆ ಶಿಷ್ಯಳು ಎಂಬುದಾಗಿ ಜೊಪ್ಪದಲ್ಲಿ ತಬಿತಾ ಎಂಬ ಶಿಷ್ಯಳಿದ್ದಳು. ಶಿಷ್ಯಳಂದರೆ ಖಂಡಿತವಾಗಿ ಯೇಸುಸ್ವಾಮಿನ ನಂಬಿ ದೀಕ್ಷಾಸ್ನಾನ ಹೊಂದಿ ಆಕೆ ಸೇವಕಿಯಾಗಿ ಇರ್ಬೋದು ಶಿಷ್ಯಳು ತಬಿತಾ. ಓಕೆ, ಈ ಗ್ರೀಕ್ ಭಾಷೆಯಲ್ಲಿ ಡಾರ್ಕಸ್ ಎಂಬುದಾಗಿ ನಾವು ನೋಡ್ತೇವೆ. ಈಕೆಯು ಇದ್ದಕ್ಕಿದ್ದಾಗೆ ಒಂದು ರೋಗ ಬಂತು. ಅನೇಕ ಸರ್ ನಾವು ಅಂತೇವೆ, ಒಳ್ಳೆ ಭಕ್ತರಿಗೆ ಏನು ರೋಗ ಬರಲ್ಲ ಅಂತ ಹೇಳಿ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈಕೆಗೆ ಭಯಂಕರವಾದ ರೋಗ. ಎಂಥ ರೋಗ ಅಂತ ಹೇಳಿದರೆ, ಆಕೆ ಮರಣವನ್ನೇ ಅಪ್ಪುವಂಥ ಒಂದು ರೋಗಕ್ಕೆ ಒಳಗಾಗಿದ್ದಳು. ಆಗ ಆಕೆಯು ತೀರುವಂಥ ಸ್ಥಿತಿಗೆ ಬಂದಾಗ ಆಕೆ ಸತ್ತು ಹೋಗಿಬಿಟ್ಟಿದ್ದಾಳೆ. ಆದರೆ ಆ ಊರಲ್ಲಿರುವಂಥ ಹತ್ತಿರದಲ್ಲೇ ಇದ್ದಾನೆ, ಯಾರಿದ್ದಾರೆ? ಪೇತ್ರ ಇದ್ದಾನೆ. ಆ ಪೇತ್ರನನ್ನು ಹೇಳಿ ಕಳಿಸ್ತಾರೆ, ದಯಮಾಡಿ ಬೇಗ ಬನ್ನಿ, ಇಲ್ಲಿ ತಬಿತಾ ತೀರಿ ಹೋಗಿದ್ದಾಳೆ. ಆಗ ಅವನು ಅಲ್ಲಿ ಬಂದು ನೋಡುವಾಗ ಆಕೆಯ ಸುತ್ತಲೂ ವಿಧವೆಯರೆಲ್ಲರೂ ಇದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಒಳ ಅಂಗಿಯನ್ನು ಮೇಲಂಗಿಯನ್ನು ಒಲೆದು ಕೊಟ್ಟು ನಮ್ಮ ಈ ಒಂದು ನಮ್ಮ ಮಾನವನ್ನು ಮುಚ್ಚಿದ್ದಾಳೆ. ಈಕೆ ನಮಗೆ ಎಷ್ಟು ಪ್ರೀತಿ ಮಾಡಿದ್ದಾಳೆ ತಬಿತಾ ಎಂಬುದಾಗಿ ಅವರೆಲ್ಲರೂ ಆಕೆಯ ಸಾಕ್ಷಿ ಹೇಳ್ತಾ ಇದ್ದಾರೆ. ಆ ಸಾಕ್ಷಿ ಹೇಳುವಾಗ ಪ್ರಿಯರೇ, ಅಷ್ಟು ಜನರಿಗೆ ಆಗಿನ ಕಾಲದಲ್ಲಿ ಸೂಯಿಂಗ್ ಮಷಿನ್ ಏನಿರಲಿಲ್ಲ, ಯಾವ ಮಷಿನ್ ಇಲ್ಲ, ಏನಿಲ್ಲ, ಕೈಯಲ್ಲೇ ಹೊಲಿಬೇಕು. ಆಕೆ ಕಟ್ ಮಾಡೋದಕ್ಕೆ ಒಳ್ಳೆ ಕತ್ರಿ ಇತ್ತೋ ಗೊತ್ತಿಲ್ಲ ಆಗಿನ ಕಾಲದಲ್ಲಿ. ಆಕೆ ಹೇಗೆ ಮಾಡಿರಬೇಕು? ಜನರ ಬಟ್ಟೆಗಳನ್ನು ಹೊಲೆದು ಫ್ರೀಯಾಗಿ ವಿಧವೆಯರಿಗೆ ಆಕೆ ಕೊಡುವಂಥ ಸ್ತ್ರೀಯಾಗಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಅಲ್ಲಿ ಪೇತ್ರನ್ ಬಂದಾಗ ಅವರು ಅಳುವಂಥ ಅಳುವನ್ನು ನೋಡಿ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ಆ ತಬಿತನ ಮೇಲೆ ಪ್ರಾರ್ಥನೆ ಮಾಡಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾಗ ಆಕೆಯು ಆ ಒಂದು ಮರಣದ ಹಾಸಿಗೆಯಿಂದ ಎದ್ದು ಕೂತ್ಕೊಂಡು ಎದ್ದು ಕೂತ್ಕೊಂಡು ಮತ್ತೆ ಅಲ್ಲಿರುವಂಥ ಎಲ್ಲರಿಗೆ ಸೇವೆ ಮಾಡಿದ್ದಾಳೆ. ಪ್ರಿಯರೇ, ಈ ವಚನ ನಿಜವಾಗಿ ಖಂಡಿತವಾದದ್ದು. ಏನಂತಂದರೆ, ದಿಕ್ಕಿಲ್ಲದವರನ್ನು ಪರಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು, ಅವನನ್ನು ಅಸ್ವಸ್ಥನಾಗಿರುವಾಗ ಆತನನ್ನು ಸ್ವಸ್ಥ ಮಾಡ್ತಾನೆ ಎಂಬುದಾಗಿ. ಪ್ರಿಯರೇ, ನಾವು ಆಯಾಸಗೊಳ್ಳದೆ ಒಳ್ಳೆ ಕಾರ್ಯವನ್ನು ಮಾಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ,
ಅಬ್ಬಾ ಸ್ವಾಮಿ, ನಿನ್ನ ವಾಕ್ಯದಿಂದ ನೀನು ಪ್ರತಿದಿನ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀಯಾ, ನಮ್ಮನ್ನು ಎಚ್ಚರಿಸ್ತಾ ಇದ್ದೀಯಾ. ನಿನ್ನ ಮಹಾಕೃಪೆಗಾಗಿ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಕರ್ತನೆ. ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ ಬಡವರ ಮಧ್ಯದಲ್ಲಿ ಸೇವೆ ಮಾಡುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು. ಅವರ ಮೂಲಕ ಅನೇಕರು ನಿನ್ನ ಪ್ರೀತಿಯನ್ನು ಕಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸೇವೆಯನ್ನು ನೀನು ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.